ಹಾಯ್ ಫ್ರೆಂಡ್ಸ್, ನಿಮ್ಮ ಬರ್ಡ್ಸ್ ವಿಶಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮೃತಧಾರಿ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಜಯದೇವ್ ಮದುವೆ ನಡೀತಿದೆ ಅಂತ ಮನೆಯವರೆಲ್ಲರೂ ಕೂಡ ಚೌಟ್ರಿ ಹತ್ರ ಹೋಗಿ ನೋಡ್ದಾಗ ಅಲ್ಲಿ ಯಾರೂ ಕೂಡ ಇರಲ್ಲ. ಇಲ್ಯಾಕೋ ಮದ್ವೆ ನಡೀತಿಲ್ಲ ಅನ್ಸುತ್ತೆ, ಜಯದೇವ್ ಬೇಕು ಅಂತಾನೆ ನಾವಿಲ್ಲಿಗ್ ಬರ್ವಿ ಅಂತಾನೆ ಆ ಇನ್ವಿಟೇಷನ್ ಕಾರ್ಡ್ನ ನಮ್ಮೆಲ್ರಿಗೂ ಕೊಟ್ಟಿರೋದು. ಇಲ್ಲ, ಮದುವೆ ಬೇರೆ ಎಲ್ಲೋ ನಡೀತಿದೆ ಅಂತ ಗೌತಮ್ ಹೇಳಿದ ತಕ್ಷಣನೇ ಬೇರೆ ಅಂದ್ರೆ ಬೇರೆ ಎಲ್ಲಿ ನಡೀತಿರಬಹುದು, ಹಾಗಾದರೆ ಈ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇಲ್ಲಿಗೆ ಯಾಕೆ ಕರೆಸ್ಬೇಕಾಗಿತ್ತು ನಮ್ಮೆಲ್ಲರನ್ನೂ ಅಂತ ಶಕುಂತಲಾ ಅವ್ರು ಕೇಳ್ದಾಗ, ಹಾಗಾದ್ರೆ ನಾವೆಲ್ಲರೂ ಇಲ್ಲಿಗೆ ಬಂದ್ರೆ ಯಾರೂ ಇರೋದಿಲ್ಲ ಮನೆಯಲ್ಲಿ ಯಾರೂ ಇಲ್ಲ ಅಂದ ಮೇಲೆ ಹಾಗಾದ್ರೆ ಜಯದೇವ್ ಮನೆಗೆ ಹೋಗಿದ್ದಾರೆ, ಮನೆಗೆ ಹೋಗಿ ಅಲ್ಲೇ ಮದ್ವೆ ಆಗ್ತಿರ್ಬಹುದಲ್ವಾ ಅಂತ ಭೂಮಿಕಾ ಹೇಳಿದ ತಕ್ಷಣನೇ ಕರೆಕ್ಟಾಗಿ ಹೇಳ್ದೆ ಭೂಮಿಕಾ. ಹಾಗಾದ್ರೆ ಜೈ ಮದ್ವೆ ನಡೀತಿರೋದು ಮಮ್ಮನೇಲೇನೆ, ಹಾಗಾದ್ರೆ ಮನೆಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ. ಮೊದಲು ಹೋಗ್ಬೇಕು, ಬನ್ನಿ, ಮೊದಲು ಫೋನ್ ಮಾಡಿ ಪಾರ್ಥನೆಗೆ ಏನಂತ ವಿಷಯ ತಿಳ್ಕೊಳ್ಳಿ ಅಂತ ಗೌತಮ್ ಹೇಳಿದ ತಕ್ಷಣನೇ ಆಗ ಪಾರ್ಥನೆಗೆ ಫೋನ್ ಮಾಡ್ತಾರೆ. ಜಯದೇವ್ ಇಲ್ಲಿ ಮನೆಗೇನೆ ದಿಯಾ ಹಾಗೆ ಭೂಪತಿ ಎಲ್ಲರನ್ನೂ ಕರ್ಕೊಂಡ್ ಬಂದಿರ್ತಾರೆ. ಆಗ ಇದೇನು ಜಯದೇವ್ ಮದ್ವೆ ಅಂತ ಹೇಳಿ ನಿಮ್ ಮನೆ ಕರ್ಕೊಂಡ್ ಬಂದಿದ್ಯಾ, ಏನ್ ಅನ್ಕೊಂಡಿದ್ಯಾ? ಮದ್ವೆ ಆಗ್ತಿದ್ರೆ ನಿಮ್ ಮನೆಯವರೆಲ್ಲ ಸುಮ್ನೆ ಇರ್ತಾರೆ ಅನ್ಕೊಂಡಿದ್ಯಾ ನೀನು? ಅಲ್ಲ, ನಿಮ್ಮಣ್ಣ ಗೌತಮ್ ಬಂದ್ರೆ ಏನ್ ಮಾಡ್ತೀಯಾ ಅಂತ ಭೂಪತಿ ಕೇಳಿದ ತಕ್ಷಣನೇ ನಾನ್ ಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿರೋದು, ಹಾಗೆ ನನ್ ಮದ್ವೆ ಇದೇ ನನ್ ಮನೇಲೆ ನಡೆಯುತ್ತೆ, ನೀವ್ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ, ಬನ್ನಿ ಒಳಗಡೆ ಹೋಗೋಣ, ನನ್ ಮದ್ವೆ ನನ್ ಪ್ರೀತಿಸಿರೋ ಹುಡುಗಿ ಜೊತೆನೆ ಅಂತ ಹೇಳಿ ದಿಯನ ಮದ್ವೆ ಆಗೋದಿಕ್ಕೆ ಅಂತ ಕರ್ಕೊಂಡ್ ಹೋಗ್ತಾರೆ. ಹಾಗೆ ಇಲ್ಲಿ ಪುರೋಹಿತರು ಬಂದು ಎಲ್ಲಾ ತಯಾರಿನೂ ಶುರು ಮಾಡ್ಕೊಂಡಿರ್ತಾರೆ ಮದ್ವೆಗೆ ಅಂತ. ಆಗ ಏನ್ ನಡೀತಿದೆ ಇಲ್ಲಿ ಅಂತ ಪಾರ್ಥ ಮನೆಯವರೆಮ್ಮ ಬಂದು ಕೇಳ್ದಾಗ ಆಗ ಮದ್ವೆ ನಡೆಯುತ್ತೆ ಇಲ್ಲಿ, ಅದಕ್ಕೆ ಜಯದೇವ್ ಅವ್ರು ಹೇಳಿದ್ದಾರೆ ಎಲ್ಲಾ ತಯಾರಿ ಮಾಡ್ಕೊಳ್ಳಿ ಅಂತ, ನಾನ್ ಅದಕ್ಕೆ ಬಂದಿರೋದು ಅಂತ ಪುರೋಹಿತರು ಹೇಳ್ತಾರೆ. ಏನು ಮದ್ವೆನಾ? ಯಾರ್ ಮದ್ವೆ ಅಂತ ಕೇಳಿದ ತಕ್ಷಣ ಜಯದೇವ್ ಮತ್ತೆ ದಿಯಾ ಅವ್ರ ಮದ್ವೆ ಅಂತ ಪುರೋಹಿತರು ಹೇಳ್ದಾಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಏನೋ ಜಯದೇವ್ ಮದ್ವೆನಾ ಅಂತ ಪಾರ್ಥ ಕೇಳ್ದಾಗ ಹೌದು, ಇನ್ನೇನ್ ಸ್ವಲ್ಪತ್ತಲ್ಲೇ ಗಂಡು ಹೆಣ್ಣು ಬಂದ್ಬಿಡ್ತಾರೆ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಜಯದೇವ್ ದಿಯಾ ಮತ್ತೆ ಭೂಪತಿ ಎಲ್ಲರನ್ನೂ ಕರ್ಕೊಂಡು ಮನೆಗ್ ಬರ್ತಾರೆ. ಆಗ ಜಯಣ್ಣ ಏನ್ ಮಾಡ್ತಿದ್ಯಾ? ನೀನ್ ಮಾಡ್ತಾ ಇರೋದು ತಪ್ಪು, ಈ ವಿಷಯ ಏನಾದ್ರೂ ಗೌತಮಣ್ಣನಿಗೆ ಗೊತ್ತಾಗ್ಬೇಕು, ಅವಾಗಿರೋದು, ಸುಮ್ನೆ ಏನೇನೋ ಮಾಡ್ಬೇಡ ನೀನು, ಇದೆಲ್ಲ ತಪ್ಪು ಮಾಡ್ತಾ ಇರೋದು ನೀನು ಅಂತ ಪಾರ್ಥ ಹೇಳ್ದಾಗ ಪಾರ್ಥ, ನಾನ್ ನಿನ್ ತಮ್ಮ, ಈ ಅಣ್ಣ ಏನ್ ಹೇಳ್ತಾರೋ ಅದನ್ನಷ್ಟೇ ಮಾಡು, ಅದನ್ ಬಿಟ್ಟು ನೀನು ನನಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ಹೇಳಿಕೊಡ್ಬೇಡ, ನಾನ್ ಏನ್ ಮಾಡಿದ್ರೂ ಅದು ಸರಿಯಾಗೇ ಇರುತ್ತೆ, ಇದೆಲ್ಲ ಮಾತಾಡದ್ಬಿಟ್ಟು ಅಣ್ಣನ್ ಮದ್ವೆ ನಡೀತಿದೆ, ಆರಾಮಾಗಿ ನೋಡಿ ಖುಷಿಪಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡು ಅಂತ ಜಯದೇವ್ ಹೇಳ್ದಾಗ ಅಲ್ಲ ಅಣ್ಣ, ನನ್ ಮಾತ್ ಕೇಳು ಒಂದ್ ನಿಮಿಷ ಅಂತ ಪಾರ್ಥ ಹೇಳಕ್ ಹೋಗ್ತಾನೆ. ನೋಡು, ಏನು ಮಾತಾಡ್ದೆ ಒಂದ್ ಹೆಜ್ಜೆ ಹಿಂದೆ ಹೋಗಿ ಮದ್ವೆನ ಮಾಡ್ತಾ ನಿಂತ್ಕೋ, ಅದನ್ ಬಿಟ್ಟು ಏನು ಮಾತಾಡ್ಬೇಡ ಅಂತ ದಿಯಾ. ಪುರೋಹಿತ್ರೆ, ನಿಂಪಾಡಿಗ ನೀವು ಎಲ್ಲಾ ಶಾಸ್ತ್ರಗಳ್ನು ಮಂತ್ರಗಳ್ನು ಶುರು ಹಚ್ಕೊಳ್ಳಿ ಅಂತ ಜಯದೇವ್ ಹೇಳ್ತಾರೆ. ಹಾಗೆ ಮನೆಯವರೆಲ್ಲ ಏನ್ ಮಾಡೋದೀಗ? ಭೂಮಿಕಾ ಮತ್ತೆ ಗೌತಮ್ ಇನ್ನೂ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಶಕುಂತಲಾ ಅವರು ನೋಡ್ತಾ, ನಿಮ್ಮ ಮಗ ಏನ್ ಮಾಡ್ತಿದ್ದಾರೆ ಅಂತ ನಾನು ನೆನ್ನೆನೆ ಬಂದು ನಿಮಗೆ ಈ ವಿಷಯನ ಹೇಳ್ದೆ, ಆದ್ರೆ ನೀವು ಆರಾಮಾಗಿದ್ರಿ, ಏನೂ ಆಗಲ್ಲ ಅನ್ನೋ ತರ, ಆದ್ರೆ ಈಗ ನೋಡಿದ್ರಾ ಎಂತ ಕೆಲ್ಸ ಮಾಡಕ್ ಹೊರಟಿದ್ದಾರೆ, ಮನೆಯವರೆಲ್ಲ ಈಗ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ಅಂತ ಶಕುಂತಲಾ ಮಾತಾಡ್ತಾರೆ. ಅಯ್ಯೋ, ಈಗ ಇದೆಲ್ಲ ಬೇಕಾ ಅಲ್ವಾ? ಮೊದಲು ಮನೆಗೆ ಹೋಗ್ಬೇಕು, ನಾನು ಏನಾಗ್ತಿದೆ ಅಂತ ನೋಡ್ಬೇಕು, ಅದನ್ ಬಿಟ್ಟು ಈಗ ಈ ತರ ಮಾತಾಡ್ಕೊಂಡು ನಿಂತ್ಕೊಳ್ಳುವಂತ ಸಮಯ ಅಲ್ಲ ಅಂತ ಶಕುಂತಲಾ ಅವರು ಹೇಳ್ತಾರೆ. ಹಾಗೆ ಮನೆಗೆ ಭೂಮಿಕಾ, ಶಕುಂತಲಾ ಮತ್ತೆ ಗೌತಮ್ ಎಲ್ಲರೂ ಕೂಡ ಬರ್ತಾರೆ. ಇನ್ನೇನು ತಾಳಿ ತಗೊಂಡು ತಾಳಿ ಕಟ್ಟೋದಿಕ್ಕೆ ಜಯದೇವ್ ಹೋಗ್ತಿರ್ತಾರೆ. ಅಷ್ಟ್ರಲ್ಲಿ ಮನೆಯವರೆಲ್ಲ ಬಂದಿದ ತಕ್ಷಣನೇ ಓ ಬನ್ನಿ ಬನ್ನಿ, ಮಿಸ್ಟರ್ ಗೌತಮ್ ದಿವಾನ್ ಹಾಗೆ ಮಿಸ್ ಗೌತಮ್ ದಿವಾನ್ ಎಲ್ಲರೂ ಕೂಡ ಬಂದಿದ್ದೀರಾ, ಒಳ್ಳೇದಾಯ್ತು. ಓ, ನಮ್ಮ ತಾಯಿ ಶಕುಂತಲಾ ಅವರು ಬಂದಿದ್ದಾರೆ, ಇದನ್ನೆಲ್ಲ ನೋಡಕ್ಕೆ ನನಗೆ ತುಂಬಾನೇ ಖುಷಿಯಾಗಿದೆ, ನಿಮ್ಮೆಲ್ಲರ ಮುಂದೆ ನನ್ನ ಮದ್ವೆ ನಡೀತಾ ಇರೋದು ಇನ್ನೂ ಕೂಡ ಖುಷಿಯಾಗಿದೆ, ಎಲ್ರೂ ನೋಡಿ ನನಗೆ ಆಶೀರ್ವಾದ ಮಾಡಿ, ನಾನು ನನ್ನ ಪ್ರೀತಿಸಿರೋ ಹುಡುಗಿ ದಿಯಾ ಜೊತೆ ಮದ್ವೆ ಆಗ್ತಾ ಇದ್ದೀನಿ ಅಂತ ಹೇಳಿ ಜಯದೇವ್ ಹೇಳ್ತಾರೆ. ಅಂದಾಗೆ ಒಂದೊಂದು ವಿಷಯ ಗೊತ್ತಾ, ಈ ಮದ್ವೆಗೆ ನೀವೇ ಗೆಸ್ಟ್ ಗೌತಮಣ್ಣ, ಆದ್ರೆ ಏನ್ ಮಾಡೋದು, ನೀವು ನೋಡಿದ್ರೆ ಮದ್ವೆಯಲ್ಲಿ ತಾಳಿ ಕಟ್ಟೋ ಸಮಯಕ್ಕೆ ಬಂದಿದ್ದೀರಲ್ಲ, ಹೋಗ್ಲಿ ಬಿಡಿ, ನನ್ ತಾಳಿ ಕಟ್ಟೋದದು ನೋಡಿ ಖುಷಿ ಪಡಿ ಅಂತ ಜಯದೇವ್ ಹೇಳಿದ ತಕ್ಷಣನೇ ಆಗ ಭೂಪತಿನ ನೋಡ್ತಾ, ಓ, ಇವರೆಲ್ಲ ಸೇರ್ಕೊಂಡೆ ಒಟ್ಟಿಗೆ ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ ಅಲ್ವಾ? ಅಲ್ಲ, ಇಷ್ಟು ದಿನ ಬರೀ ಮಾವ ಮಾತ್ರನೇ ನಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಅವ್ರ ಜೊತೆ ನೀನೂ ಸೇರ್ಕೊಂಡಿದ್ದೀಯಾ ಅಂತ ನನಗೆ ಗೊತ್ತಾಗ್ಲಿಲ್ಲ, ಇದೀಗ ಗೊತ್ತಾಯ್ತು. ಆದ್ರೆ ಮುಂಚೆನೇ ಗೊತ್ತಾಗಿದ್ದಿದ್ರೆ ಮಾವನ್ ಜೊತೆ ನೀನು ಕೂಡ ಎಲ್ಲಿರ್ಬೇಕೋ ಆ ಜಾಗದಲ್ಲೇ ಇರ್ತಾ ಇದ್ದೆ, ಆದ್ರೆ ಏನ್ ಮಾಡೋದು, ಸ್ವಲ್ಪ ಲೇಟಾಗಿ ಹೋಯ್ತು, ಆದ್ರೆ ನೀನು ಕೂಡ ಮಾವನ್ ಜೊತೆನೇ ಇರ್ಬೇಕಾಗತ್ತೆ ಅಂತ ಭೂಪತಿ ಮಾತಾಡ್ತಿರ್ತಾರೆ. ಗೌತಮ್, ಏನಣ್ಣ ಈ ತರ ಮಾತಾಡ್ತಿದ್ಯಾ? ತಮ್ಮನ್ ಮದ್ವೆ ನಡೀತಿದೆ, ನೀನ್ ನೋಡಿದ್ರೆ ಈ ತರ ಎಲ್ಲ ಮಾತಾಡ್ತೀಯಲ್ಲ,
ಹೋಗ್ಲಿ ಬಿಡು, ಮುಹೂರ್ತ ಮೀರೋ ಹೋಗುತ್ತೆ, ನಾನ್ ತಾಳಿ ಕಟ್ತೀನಿ, ತಗೊಳ್ಳಿ ಅಕ್ಷತೆ, ಎಲ್ರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಂತ ಜಯದೇವ್ ಹೇಳ್ದಾಗ, ತಾಳಿ ಕಟ್ತಿದ್ಯಲ್ವಾ, ತಾಳಿ ಕಟ್ಟು, ಪರ್ವಾಗಿಲ್ಲ ಅಂತ ಇಲ್ಲಿ ಗೌತಮ್ ಹೇಳಿದ ತಕ್ಷಣನೇ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಏನ್ ಮಾತಾಡ್ತಿದ್ಯಾ ಗೌತಮ್, ನೀನು ಜಯದೇವಿಗೆ ತಾಳಿ ಕಟ್ಟಿ ಮದ್ವೆ ಆಗು ಅಂತ ಹೇಳ್ತಿದ್ಯಾ ಅಂತ ಶಕುಂತಲಾ ಕೇಳ್ತಾರೆ. ಹೌದಮ್ಮ, ನಾನೇ ಹೇಳ್ತಾ ಇರೋದು, ಇವನ್ ತಾಳಿ ಕಟ್ಟಿ ಮದ್ವೆ ಆಗ್ಬೇಕು ಅಂತ ಗೌತಮ್ ಹೇಳ್ತಾರೆ. ಗೌತಮ್ ಅವ್ರೆ, ಏನ್ ಮಾತಾಡ್ತಿದ್ದೀರಾ, ನೀವು ಜಯದೇವ್ ಮದ್ವೆ ಆದ್ರೆ ಏನ್ ಮಾಡ್ಬೇಕು, ಮಲ್ಲಿ ಏನ್ ಮಾಡ್ಬೇಕು ಅಂತ ಭೂಮಿಕಾ ಕೇಳಿದ ತಕ್ಷಣ, ಅಮ್ಮ ಭೂಮಿಕಾ ಅವ್ರೆ, ನಾನೇ ಹೇಳ್ತಾ ಇದ್ದೀನಲ್ಲ, ಜಯದೇವ್ ಮದ್ವೆ ಆಗ್ಲಿ, ತಾಳಿ ಕಟ್ಟು ಅಂತ ಗೌತಮ್ ಹೇಳಿದ ತಕ್ಷಣನೇ ಆಗ ಜಯದೇವ್ ಕೂಡ ಶಾಕ್ ಆಗ್ತಾನೆ. ಇದೇನಪ್ಪ ಗೌತಮಣ್ಣ, ಬಂದು ಏನಾದ್ರೂ ಜಗಳ ಆಗತ್ತೆ ಅದು ಇದು ಅಂತ ಅನ್ಕೊಂಡ್ರಿ, ಈಗ ನೋಡಿದ್ರೆ ಅವರೇ ಬಂದು ತಾಳಿ ಕಟ್ಟು ಮದ್ವೆ ಆಗು ಅಂತ ಹೇಳ್ತಿದ್ದಾರಲ್ಲ, ಏನಿದು ಆಶ್ಚರ್ಯ ಅಂತ ಜಯದೇವ್ ಯೋಚನೆ ಮಾಡ್ತಿರ್ತಾನೆ. ಇದು ನಿಜವಾಗ್ಲೂ ಗೌತಮೇನೆ, ಇದು ಇದ್ದಕ್ಕಿದ್ದಾಗೆ ಬಂದು ಈ ತರ ಮಾತಾಡ್ತಿದ್ದಾರಲ್ಲ, ಅಲ್ಲ ಈ ಮದ್ವೆ ಏನಾಗುತ್ತೋ ಏನೋ ಅಂತ ಭೂಪತಿಯವರು ಕೂಡ ಯೋಚನೆ ಮಾಡ್ತಾರೆ. ಇನ್ನೇನು ದಿಯಾ ಕುತ್ತಿಗೆಗೆ ತಾಳಿ ಕಟ್ಟಕ್ಕೆ ಅಂತ ಜಯದೇವ್ ಹೋಗ್ತಿರ್ತಾನೆ. ನಮ್ಮನೇಲ್ ಮದ್ವೆ ಆಗ್ತಾ ಇದ್ಯಾ, ಅದು ನನ್ ಕಣ್ಮುಂದೆ ಮದ್ವೆ ಆಗ್ತಾ ಇದ್ಯಾ, ಒಳ್ಳೇದಾಗ್ಲಿ ನಿಮ್ಗೆ, ಬೇಗ ತಾಳಿ ಕಟ್ಟು ಅಂತ ಹೇಳಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.